ರಜಾ ಇದೆ, ಮನೆಯಲ್ಲಿ ಮಕ್ಕಳು ದೊಡ್ಡವರು ಎಲ್ಲ ಮನೆಯಲ್ಲಿದ್ದಾರೆ. ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸ್ನ್ಯಾಕ್ಸ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹಾಗಿದ್ರೆ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಕಡಲೆ ಬೀಜದಲ್ಲಿ ಬೇಕಾದರೂ ಟ್ರೈ ಮಾಡ್ಬೋದು. ನಾನಿಲ್ಲಿ ಗೋಡಂಬಿನಲ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಕಲರ್ ಯಾಕ್ರಿ ಹೀಗಿದೆ ಅಂತ ಕೇಳ್ಬೋದು, ಹೌದಲ್ವಾ? ಒಳ್ಳೆ ಕ್ವಾಲಿಟಿ ಗೋಡಂಬಿ ತೊಗೊಂಡ್ರೆ ಕಲರ್ ಆಗಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನೂ ಇಲ್ಲ. ನಾನಿಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ. ಇದು ಹೊಸದಾಗಿ ತರಿಸಿದೆ, ಇದು ಹಳೆ ಸ್ಟಾಕ್ ಅಂತ ಹೇಳ್ತೀವಲ್ವ ಅದು. ಸೊ ಅದರಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಗೋಡಂಬಿ ತೊಗೊಂಡಿದ್ದೀನಿ. ನಾನಿಲ್ಲಿ ಸುಮಾರು 1 ಬೌಲ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟೇ ಗೋಡಂಬಿ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಒಣಗಿರಬೇಕು ಸ್ನೇಹಿತರೆ, ಅದು ಹಸಿ ಹಸಿ ಇರಬಾರ್ದು. ನಾನೇನು ಮಾಡಿಬಿಟ್ಟೆ, ಮಿಕ್ಸಿ ಮಾಡಬೇಕಾದ್ರೆ ಒಂದೇ ಸಲ ಮಿಕ್ಸಿ ಮಾಡಿಬಿಟ್ಟೆ. ಸೊ ಇದನ್ನು ಸ್ವಲ್ಪ ಬಿಟ್ಟು ಮಾಡಬೇಕು. ಇದನ್ನು ಒಂದೇ ಸಲ ಮಾಡಿಬಿಟ್ರೆ ಈ ರೀತಿಯಾಗಿ ಆಗಿಬಿಡುತ್ತೆ, ಎಣ್ಣೆ ಬಿಟ್ಟಂಗೆ ಆಗುತ್ತೆ ಅಷ್ಟೇ. ನಾನಿಲ್ಲಿ ಸುಮಾರು 1/4 ಬೌಲಿಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಮುಳುಗೋವಷ್ಟು ಅಷ್ಟೇ ನೀರು ಹಾಕಬೇಕು, 2ರಿಂದ 3 ಸ್ಪೂನ್ ಅಷ್ಟೇ. ಯಾಕೆ ಕಡಿಮೆ ನೀರು ಅಂತ ಹೇಳಿದ್ರೆ ಪಾಕ ಬೇಗ ಬರುತ್ತೆ. ನೀವು ನೀರು ಜಾಸ್ತಿ ಹಾಕ್ಬಿಟ್ರೆ ಅದೆಲ್ಲ ಕುದ್ದು ಪಾಕ ಬರೋದಕ್ಕೆ ಸುಮಾರು ಟೈಮ್ ತೊಗೊಂಡ್ಬಿಡುತ್ತೆ. ಇದೊಂದು ಟಿಪ್ ಅಂತ ಹೇಳ್ಬೋದು. ನೀವು ಬೆಲ್ಲದ ಪಾಕ ಮಾಡಬೇಕಾದ್ರೂ ಅಷ್ಟೇ, ಸಕ್ಕರೆದಕ್ಕೂ ಅಷ್ಟೇ, ನೀರು ಕಡಿಮೆ ಹಾಕಿದಷ್ಟು ಬೇಗ ಪಾಕ ಬರುತ್ತೆ. ಇದು ಒಂದೆಳೆ ಪಾಕ ಬರಬೇಕು ಅಷ್ಟೇ ಸ್ನೇಹಿತರೆ. ನೋಡಿ, ಇನ್ನೂ ಬಂದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಅದನ್ನು ಈ ಥರ ಹಿಂಗೆ ಬಿಸಿ ಮಾಡ್ತಾ ಇದ್ದರೆ ಅದು ಬಂದುಬಿಡುತ್ತೆ, ಬೇಗನೆ ಬಂದುಬಿಡುತ್ತೆ. ನಾವು ನೀರು ಕಡಿಮೆ ಹಾಕಿರೋದ್ರಿಂದ ನೋಡಿ ಒಂದೆಳೆ ಬಂದಿದೆ. ನಾವು ಈ ಥರ ಹಿಂಗೆ ಮಾಡಿದ್ರೆ ಹಿಂಗೆ ಎಳೆ ಥರ ಬರಬೇಕು, 2 ಬೆಳ್ಳ ಮಧ್ಯೆ ಈ ಥರ ಹಿಂಗೆ ಎಳೆ ಥರ ಬಂದಿದೆ ಅಂದರೆ ಅದು ಒಂದೆಳೆ ಪಾಕ ಅಂತ. ಈ ಟೈಮ್ನಲ್ಲಿ ನಾನಿಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಗೋಡಂಬಿಯನ್ನು, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕಿನ್ನೇನೂ ಹಾಕಿಲ್ಲ ಸ್ನೇಹಿತರೆ. ನೀವು ಬೇಕಂದರೆ ಏಲಕ್ಕಿ ಪುಡಿ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಏಲಕ್ಕಿ ಕೂಡ ಯೂಸ್ ಮಾಡಿಲ್ಲ. ನೀವು ಹಾಕಿ ಜಸ್ಟ್ ಒಂದು 3ರಿಂದ 4 ನಿಮಿಷ ಅಷ್ಟೇ ಸ್ನೇಹಿತರೆ, ತಳ ಬಿಡೋದಕ್ಕೆ ಶುರುವಾಗ್ಬಿಡುತ್ತೆ, ಗಟ್ಟಿ ಆಗೋದಕ್ಕೆ ಶುರುವಾಗುತ್ತೆ. ಅಯ್ಯೋ ಏನಿದು ಗಂಟು ಕರಗ್ತಾನೆ ಇಲ್ಲ ಆ ಥರ ಏನು ಅಂದ್ಕೊಂಬೇಡಿ. ಅದು ತಳ ಬಿಡೋದ್ರ ಒಳಗಡೆ ಆ ಗಂಟೆಲ್ಲ ಹೋಗ್ಬಿಟ್ಟಿರುತ್ತೆ, ಚೆನ್ನಾಗಿ ಆಗುತ್ತೆ. ನೋಡಿ ಈಗ ಶುರುವಾಗ್ತಾ ಇದೆ ತಳ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಟೈಮ್ನಲ್ಲಿ 1 ಸ್ಪೂನು ಅಥವಾ 2 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ನೀವು ತುಪ್ಪ ಹಾಕಿ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಗೋಡಂಬಿ ಮೊದಲೇ ಕೇಳಬೇಕಾ, ಬಾಯಿಗಿಟ್ರೆ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವು ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿ, ಯಾಕಂದರೆ 1 ಪೀಸು 2 ಪೀಸಿಗೆ ಸಫಿಷಿಯೆಂಟ್ ಅಂತ ಅನಿಸೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಇನ್ನೂ ಬೇಕು ಅಂತ ಕೇಳ್ತಾ ಇರುತ್ತೆ ನಮ್ಮ ನಾಲ್ಗೆ. ರುಚಿಯಾಗಿದ್ದಷ್ಟು ಇನ್ನೂ ಬೇಕು ಅಂತ ಅನಿಸುತ್ತೆ. ನೋಡಿ ಆಲ್ಮೋಸ್ಟ್ ಈಗ ತಳ ಬಿಡ್ತಾ ಬಂದಿದೆ. ನಾನಿಲ್ಲಿ ಒಂದು ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಇತ್ತು ಅಂದರೆ ನೀವು ಬಟರ್ ಪೇಪರ್ ಬೇಕಾದರೂ ಯೂಸ್ ಮಾಡ್ಬೋದು. ಅದನ್ನು ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಪೇಸ್ಟನ್ನು, ಸೊ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ಜಸ್ಟ್ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ಏನು ಟೋಟಲ್ ಆಗಿ 2 ಸ್ಪೂನು ಯೂಸ್ ಮಾಡಿಲ್ಲ ಸ್ನೇಹಿತರೆ ತುಪ್ಪನ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಒಂದು ಗಂಟು ಕೂಡ ಇಲ್ಲ. ಜಸ್ಟ್ ಒಂದು ಶೇಪ್ ಕೊಡಿ, ಅದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ನೋಡ್ಕೊಳ್ಳಿ, ಅದನ್ನು ನೋಡಿಕೊಂಡು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನಿಮಗೆ ತೆಳುವಾಗಿದೆ ಅಂತ ಅನ್ನಿಸ್ಬೋದು, ಅದು ತೆಳುವಾಗಿಲ್ಲ. ಜಸ್ಟ್ ಅದೊಂದು 2 ನಿಮಿಷ ಬಿಟ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು, ಹದವಾಗಿ ಬಂದಿತ್ತು. ಅಂದರೆ ನೀವು ಪಾಕ ಒಂದು ಕರೆಕ್ಟಾಗಿ ಒಂದೆಳೆ ಪಾಕ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಿಸ್ ಮಾಡಿದ್ರೆ ಈ ಒಂದು ಮಿಸ್ಟೇಕನ್ನು ಮಾಡಬೇಡಿ ಸ್ನೇಹಿತರೆ. ನೀವು ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ಟೈಮ್ ಕೊಟ್ಟು ಹಾಕಿ, ಜಸ್ಟ್ 1 ಸೆಕೆಂಡ್ 2 ಸೆಕೆಂಡ್ ಆಫ್ ಆ್ಯಂಡ್ ಆನ್ ಮಾಡಿಬಿಟ್ಟು ಹಾಕಿ. ಒಂದೇ ಸಲ ಹಾಕ್ಬಿಟ್ರೆ ಎಣ್ಣೆ ಬಿಟ್ಟಂಗೆ ಆಗಿಬಿಡುತ್ತೆ, ಈ ಥರ ಆಗುತ್ತೆ. ಮತ್ತು ಗೋಡಂಬಿ ತೊಗೊಬೇಕಾದ್ರೆ ಒಳ್ಳೆ ಕ್ವಾಲಿಟಿದು ತೊಗೊಳ್ಳಿ ಅಷ್ಟೇ, ಆವಾಗ ಕಲರ್ ಸ್ವಲ್ಪ ಆಫ್ ವೈಟಲ್ಲಾದ್ರೂ ಬರುತ್ತೆ. ನೋಡಿ ಈ ಥರ ಹಿಂಗೆ ಜಸ್ಟ್ ಒಂದು ಶೇಪ್ ಕೊಟ್ಬಿಟ್ಟು 5 ನಿಮಿಷ ಬಿಟ್ಬಿಡೋಣ, ಅವಾಗ ಗಟ್ಟಿ ಆಗತ್ತೆ. ನೋಡಿ 5 ನಿಮಿಷ ಆಗಿದೆ. ಇವಾಗ ನಮ್ಗೆ ಯಾವ ಸೈಜಲ್ಲಿ ಬೇಕು, ಯಾವ ಶೇಪಲ್ಲಿ ಬೇಕು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಚಾಕುನಲ್ಲಿ ಬೇಕಾದರೂ ಕಟ್ ಮಾಡ್ಬೋದು, ಈ ಥರ ಕಟರ್ ಇತ್ತು ಅಂದರೆ ಕಟರಲ್ಲಿ ಬೇಕಾದರೂ ಕಟ್ ಮಾಡ್ಬೋದು. 5 ನಿಮಿಷ ಬಿಟ್ಬಿಟ್ಟು ಕಟ್ ಮಾಡಿ. ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಫ್ರಿಡ್ಜ್ಗೆ ಇಟ್ಬಿಡಿ ಸ್ನೇಹಿತರೆ. ಫ್ರಿಡ್ಜ್ಗೆ ಇಟ್ಬಿಟ್ರಂತೂ ಬೇಗನೆ ಗಟ್ಟಿ ಆಗಿಬಿಡತ್ತೆ, ಆಮೇಲೆ ಬೇಕಾದರೆ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಈಸಿ ಅಂದರೆ ಈಸಿಯಾಗಿ ಮನೇಲಿ ಮಾಡಿಬಿಡ್ಬೋದು, ಮತ್ತು ಹೆಲ್ದಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಏನೋ ನಮ್ಮಮ್ಮ ಸ್ಪೆಷಲಾಗಿ ಮಾಡ್ತಾ ಇದ್ದಾರೆ ಅಂತ. ನೋಡಿ ಈಗ ಆಲ್ರೆಡಿ ರೆಡಿ ಆಗೋಗ್ಬಿಡ್ತು ನಮ್ಮದು ಗೋಡಂಬಿ ಬರ್ಫಿ. ವಾವ್, ತಿನ್ನಬೇಕು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ನಿಜವಾಗ್ಲೂ ಸ್ನೇಹಿತರೆ ತುಂಬ ರುಚಿಯಾಗಿಯೂ ಕೂಡ ಇರುತ್ತೆ.
ಮನೆಯಲ್ಲಿ ಈ ಥರ ಮಾಡ್ತಾ ಇರಬೇಕು. ಯಾಕಂದರೆ ನಮಗೂ ಅಡುಗೆ ರುಚಿ ಬರಬೇಕಲ್ವ, ಅಡುಗೆ ಮಾಡೋದು ಕಲಿತಾ ಇರ್ತೀವಿ. ಸ್ಪೆಷಲಾಗಿ ಏನಾದರೂ ಮಾಡ್ತಾ ಇರಬೇಕು, ಬರೋದನ್ನೇ ಮಾಡಬಾರ್ದು, ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು. ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹದವಾಗಿ ಬಂದಿತ್ತು. ನೀವು ಸೇಮ್ ಮೆಥಡನ್ನು ನೀವು ಕಡಲೆ ಬೀಜದಲ್ಲೂ ಕೂಡ ಮಾಡ್ಬೋದು. ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಸೇಮ್ ಇದೇ ಮೆಥಡಲ್ಲಿ ಮಾಡಿ ಆ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಇಷ್ಟ ಆಯ್ತಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.